ಮಾಣೇಸರ್ನಲ್ಲಿ ವಾಸ್ತು ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಯಾವ ರೀತಿಯಾಗಿ ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದನ್ನ ನೀವು ಸೂಚಿಸಿದ್ದೀರಾ ಅಂತ ಹೇಳಿ. ಜೊತೆಗೆ ಕೆಲವೊಂದು ಡೆತ್ ಅಲ್ಲ ಆಗಿರುವಂತದ್ದು ಸ್ಮಶಾನ ಇದ್ದದನ್ನ ಕೂಡ ತಾವು ನೋಡಿದ್ದೀರಾ. ಸೊ ಇದೆಲ್ಲವಕ್ಕೂ ಕೂಡ ಆತ್ಮ ಶಾಂತಿ ಅನ್ನುವಂಥದ್ದೇನಾದ್ರೂ ಅಲ್ಲಿ ಮಾಡಬೇಕಾಗತ್ತಾ? ಜೊತೆಗೆ ಹೋಮ ಹವನ ಈ ರೀತಿಯಾದಂಥದ್ದೇನಾದ್ರೂ ಆಯೋಜನೆ ಮಾಡಬೇಕಾಗತ್ತಾ? ವಾಸ್ತುಶಾಸ್ತ್ರದ ರೀತಿಯ ಕೆಲವು ಸಜೆಷನ್ ಅವರಿಗೆ ನಾವೇನು ಕೊಟ್ಟಿದ್ದೀವಿ ಅದೇ ರೀತಿಯಲ್ಲಿ ಮೊಟ್ಟ ಮೊದಲನೇದಾಗ ಅವರು ಆ ಜಾಗದ ಒಂದು ಶುದ್ಧೀಕರಣ ಅಂತ ಮಾಡ್ಕೋಬೇಕು. ಈಗ ಇರತಕ್ಕಂಥ ವ್ಯವಸ್ಥೆಯನ್ನು ಹಾಗೆ ಉಳಿಸ್ಕೊಂಡು ಆ ಜಾಗದಲ್ಲಿ ಇರತಕ್ಕಂತಹ ನೆಗೆಟಿವ್ ಫೋರ್ಸಸ್ ಏನಿದೆ, ನೆಗೆಟಿವ್ ಎನರ್ಜಿ, ಅತೃಪ್ತ ಆತ್ಮಗಳು, ಅದನ್ನ ಆಚೆ ಓಡಿಸ್ತಕ್ಕಂಥ ಪ್ರಯತ್ನ ಪಡಬೇಕು. ಅದು ಜೊತೆಗೆ ಅಲ್ಲಿರ್ತಕ್ಕಂಥ ಇದ್ದಂತಹ ಕೆಲವು ದೇವಾಲಯಗಳು ಸಣ್ಣ ಪುಟ್ಟದೇನಿತ್ತು ಅದಕ್ಕೆ ಕಲಾಕೃಷ್ಣೆ ಅಂತಕ್ಕಂಥದ್ದನ್ನು ಮಾಡಿ ಅದಕ್ಕೆ ಗೌರವಯುತವಾಗಿ ಬೇರೆ ಯಾವುದೋ ಒಂದು ಜಾಗದಲ್ಲಿ ಅದಕ್ಕೊಂದು ಪ್ರತಿಷ್ಠಾಪನೆಯೋ ಅಥವಾ ಬೇರೆ ಎಲ್ಲೋ ಒಂದು ಕಡೆಯಲ್ಲಿ ಅದು ತಸ್ಯ ಪ್ರಕೃತಿ ಲೀನಸ್ಯ, ಪ್ರಕೃತಿಯಲ್ಲಾದರೂ ಅದು ಲೀನವಾಗೋ ಥರ ಮಾಡಬೇಕು ಗೌರವಯುತವಾಗಿ. ಅದರ ನಂತರದಲ್ಲಿ ಕೆಲವಷ್ಟು ಸಣ್ಣ ಪುಟ್ಟ ವಾಸ್ತು ಕರೆಕ್ಷನ್ಸ್ ಏನಿದೆ, ಸ್ಟ್ರಕ್ಚರಲ್ ಕರೆಕ್ಷನ್ಸ್, ಅದನ್ನು ಅವ್ರು ಮಾಡ್ಕೊಳ್ಬೇಕಾಗತ್ತೆ. ಕೆಲವು ಬಾಗಿಲುಗಳು ಚೇಂಜ್ ಮಾಡಿ, ಕೆಲವು ಮೆಟ್ಲುಗಳನ್ನು ಚೇಂಜ್ ಮಾಡೋದು, ಕೆಲವು ಎಂಟ್ರೆನ್ಸ್ ಚೇಂಜ್ ಮಾಡ್ತಕ್ಕಂಥದ್ದು, ಇಂಥದ್ದಕ್ಕೆ ಸಂಬಂಧಪಟ್ಟಂಥ ಕೆಲವಷ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಜಾಗನ ಕರೆಕ್ಷನ್ ಮಾಡ್ತಕ್ಕಂಥದ್ದು, ಎಫ್ಲೇಟ್ ಟ್ರೀಟ್ಮೆಂಟ್ ಪ್ಲಾಂಟನ್ನ ಜಾಗದ ಲೊಕೇಶನ್ ಚೇಂಜ್ ಮಾಡ್ತಕ್ಕಂಥದ್ದು, ಇಂಥ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇರುತ್ತೆ. ಅದರ ನಂತರದಲ್ಲಿ ವಾಸ್ತುವಿನ ಅಂಥ ದೋಷಗಳು ಬರದೇ ಇರೋ ಥರದಲ್ಲಿ ವಾಸ್ತು ರಾಕ್ಷೋಗ್ನ ಹೋಮಾದಿಗಳನ್ನು ಮಾಡಿ ಆ ಜಾಗನ ಕರೆಕ್ಟ್ ಮಾಡ್ಬೋದು. ಓಕೆ, ಸೊ ಹಾಗಾದ್ರೆ ಮುಂದೆ ಯಾವಾಗ ಸ್ಟಾರ್ಟ್ ಆಗಬಹುದು ಅಂತೇಳಿ ಇವೆಲ್ಲ ಕೆಲಸಗಳಾಗಲೇ ಸ್ಟಾರ್ಟ್ ಆಗಿದೆ? ಇದು ಒಂದು ಮಲ್ಟಿ ನ್ಯಾಷನಲ್ ಕಂಪನಿ, ಮಾರುತಿ ಅಂತಕ್ಕಂಥ ಹೆಸರಿದ್ರೂ ಕೂಡ ಅದು ಸುಜುಕಿ ಕಂಪನಿ, ಜಪಾನಿನ ಆಡಳಿತಕ್ಕೆ ಒಳಪಟ್ಟಂತಹ ಕಂಪನಿ. ಮುಂಚೆ ಇದೇನಾಗಿತ್ತು, ಭಾರತ ಸರ್ಕಾರ ಮತ್ತು ಸುಜುಕಿ ಕಂಪನಿ ಜಂಟಿ ಸಹಭಾಗಿತ್ವದಲ್ಲಿ ಇದ್ದಂತಹ ಕಂಪನಿ. ಆಗ ಭಾರತ ಸರ್ಕಾರದ ಪ್ರತಿನಿಧಿಗಳಾಗಿ ಚೇರ್ಮನ್, ಮ್ಯಾನೇಜಿಂಗ್ ಡೈರೆಕ್ಟರ್ ಇವರೆಲ್ಲ ಇರ್ತಿದ್ರು. ಒಂದಿಷ್ಟು ಈ ವಾಸ್ತುಶಾಸ್ತ್ರ ಇದರ ಬಗ್ಗೆ ಒಂದಿಷ್ಟು ಕಲ್ಪನೆ, ಅರ್ಥ ಅವ್ರಿಗೆ ಗೊತ್ತಿತ್ತು. ಈಗೇನಾಗಿದೆ, ಇದು ಪೂರ್ಣ ಆಡಳಿತ ಎಲ್ಲ ಇರತಕ್ಕಂಥದ್ದು ಜಪಾನಿನವ್ರ ಕೈನಲ್ಲಿ. ಅವರಿಗೆ ಇಲ್ಲಿಯ ಕೆಲವಷ್ಟು ಲೋಪದೋಷಗಳು, ವಾಸ್ತುಶಾಸ್ತ್ರದ ಬಗ್ಗೆ ಅಷ್ಟೊಂದು ಕಲ್ಪನೆ ಇಲ್ಲ. ಬಹಳ ಶ್ರದ್ಧಾ ಭಕ್ತಿ ಅವರಿಗಿರತಕ್ಕಂಥವ್ರು, ಭಕ್ತಿ ಮತ್ತು ಶ್ರದ್ಧೆಯಿಂದ ನಡ್ಕೊಳ್ತಕ್ಕಂಥ ಜನ ಜಪಾನಿಯರು. ಆದ್ರೆ ಅವರಿಗೆ ಇದ್ರ ಬಗ್ಗೆ ಹೆಚ್ಚಿನ ಕಲ್ಪನೆಗಳಿಲ್ಲ. ಮತ್ತಿದು ಏನ್ ಹೇಳ್ತಾ ಇದ್ದೀವಿ ಅಂತಕ್ಕಂಥವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಟೈಮ್ ಬೇಕಾಗತ್ತೆ. ಆದ್ರೆ ನಿನ್ನೆ ನಮ್ಮ ಅಸೆಸ್ಮೆಂಟ್ ಏನಿತ್ತು ಅದನ್ನೆಲ್ಲ ಬಹಳ ಗಂಭೀರವಾಗಿ ಅವ್ರ ಪರಿಗಣನೆ ಮಾಡಿ ಅವ್ರಿಗೆ ಬಹಳ ಅದರ ಸತ್ಯ ಕಂಡು ತತ್ಕ್ಷಣಕ್ಕೆ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಾಯಶಃ ಇವತ್ತು ಮೀಟಿಂಗ್ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ ಇಷ್ಟೊತ್ತಿಗೆ ಅಂತ ಅನ್ಕೋತೀನಿ. ಅದನ್ನೆಲ್ಲ ಅವ್ರು ಮಾಡೋದಕ್ಕೆ ನಮಗೊಂದು 2 ತಿಂಗಳು ಬೇಕಾಗತ್ತೆ. ಅವರು ಎಷ್ಟಂತಂದ್ರೂ ಕೂಡ ಅದಕ್ಕೆ ಬೇಕಾದಂಥ ಪ್ರೋಸೆಸ್ಗಳು, ಅದಕ್ಕೆ ಬೇಕಾದಂಥ ಸಂಸ್ಕಾರಗಳನ್ನು ಕೊಡೋದಕ್ಕೆ ಒಂದು 2 ತಿಂಗಳು ಟೈಮ್ ಬೇಕು. ಅದಕ್ಕೆ ಬೇಕಾದಂಥ ಪುರೋಹಿತರು, ಅದಕ್ಕೆ ಬೇಕಾದಂಥ ಇತರೆ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ. ಅದಾಗಿ ಒಂದು 15 ದಿವಸ ತಿಂಗಳಿನಲ್ಲಿ ಅವರಿಗೆ ಪಾಸಿಟಿವ್ ಎಫೆಕ್ಟ್ ಶುರುವಾಗುತ್ತೆ. ಹಾಗಾಗಿ ಘಟಕ ಶುರುವಾಗೋದಕ್ಕೆ ಸುಮಾರು ಒಂದು 2 ರಿಂದ 3 ತಿಂಗಳಂತೂ ಕನಿಷ್ಠ ಬೇಕಾಗುತ್ತೆ. ಈಗ 10-15 ದಿವಸದಲ್ಲಿ ಶುರು ಮಾಡೋದಕ್ಕೆ ಅವರೇನೋ ಪ್ರಯತ್ನ ಪಡ್ಬೋದು, ಪಟ್ಟರು ಕೂಡ ಅದಷ್ಟು ಸಕ್ಸಸ್ ಆಗಲಾರದು. ಹಾಗಾಗಿ ಒಂದು ಮುಂದಿನ ಒಂದೆರಡು ತಿಂಗಳಿನಲ್ಲಿ ಅವರು ಇದರ ಬಗ್ಗೆ ಒಂದು ಪಾಸಿಟಿವ್ ನಿರ್ಧಾರ ತಗೊಂಡು ಪಾಸಿಟಿವ್ ಆಗಿ ಆಕ್ಷನ್ ತಗೊಳ್ಳಿಕ್ಕೆ ಶುರು ಮಾಡ್ತಾರೆ. ಘಟಕ ಪುನರಾರಂಭ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಬೇರೆ ಕಡೆ ಏನಾದರೂ ಈಗಾಗಲೇ ಹರಡಿರೋದು ಉಂಟಾ ನಿಮಗೆ ಅಲ್ಲಿ? ಟು ಎನ್ ಎಕ್ಸ್ಟೆಂಟ್ ಆ ಸಿಂಪ್ಟಮ್ಸ್ ಇದೆ. ಸಿಂಪ್ಟಮ್ಸ್ ಒಂದು, ಆ ಒಂದು ತೊಂದರೆಯಿಂದ ಆ ಪ್ರಾಂತ್ಯದಲ್ಲಿ ಇರತಕ್ಕಂಥ, ವಿಸಿನಿಟಿನಲ್ಲಿ ಇರತಕ್ಕಂತಹ ಇತರೆ ಫ್ಯಾಕ್ಟರಿಗಳಲ್ಲೂ ಸಣ್ಣ ಮಟ್ಟದ ಒಂದು ಅಸಮಾಧಾನ ಇದೆ, ಬಹಳ ಸಣ್ಣ ಮಟ್ಟದ ಅಸಮಾಧಾನ. ಜೊತೆಗೆ ಮಾರುತಿ ಉದ್ಯೋಗದ ಮೊದಲನೇ ಘಟಕವಾದಂತಹ ಗುರ್ಗಾವ್ನಲ್ಲಿ ಇದ್ದಂತಹ ಘಟಕದಲ್ಲಿ ನೋಟಿಸಬಲ್ ಚೇಂಜಸ್ ಇದೆ ಅವರಲ್ಲಿ. ಅವರ ಆ ಕಾರ್ಮಿಕರಲ್ಲೂ ಒಂಥರದ ಅತೃಪ್ತಿ, ಅಲ್ಲಿ ಮ್ಯಾನೇಜ್ಮೆಂಟ್ನಲ್ಲೂ ಏನೋ ಒಂಥರದ ಅಸಮಾಧಾನ, ಎಲ್ಲೋ ಒಂಥರದ ವರ್ಕಿಂಗ್ ರಿಲೇಷನ್ ನಲ್ಲಿ ಅಷ್ಟು ಸ್ಮೂತ್ ಆಗಿ ನಡೀತಾ ಇಲ್ಲ ಅದು ಅಂತಕ್ಕಂಥ ಇದು ಕನ್ಫರ್ಟ್ ಲೆವೆಲ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್. ಅದು ಅವ್ರ ಗಮನಕ್ಕೆ ಬರ್ತಾ ಇದೆ ಒಂದು. ಜೊತೆಗೆ ಫೈನಾನ್ಷಿಯಲ್ ಲಾಸಸ್ಸು ಅವ್ರ ಗಮನಕ್ಕೆ ಬರ್ತಾ ಇದೆ. ಓವರ್ ಆಲ್ ಮಾರುತಿ ಆಲ್ ಓವರ್ ಇಂಡಿಯಾ ಘಟಕದ ಎಲ್ಲ ಘಟಕನೂ ಸೇರ್ಬಿಟ್ಟು ಅವರ ಫೈನಾನ್ಷಿಯಲ್ ರಿಸಲ್ಟ್ ಡಿಕ್ಲೇರ್ ಮಾಡೋದು, ಅದೆಲ್ಲೋ ಒಂದು ಕಡೆ ಅವರಿಗೆ ಈ ಕಳೆದ 2-3-4 ತಿಂಗಳುಗಳಿಂದ ಡೌನ್ ಆಗ್ತಾ ಇದೆ, ಸ್ಲೈಡಿಂಗ್ ಡೌನ್ ಅಂತಕ್ಕಂಥ ಭಾವನೆ ಬಂದು ಒಂದಿಷ್ಟು ಸ್ಪ್ರೆಡ್ ಆಗಿದೆ ಅವರಿಗೆ. ಹಾಗಾಗಿ ಈಗ ಅವರು ಎಚ್ಚೆತ್ಕೊಂಡು ಸರಿ ಮಾಡಿಕೊಂಡ್ರೆ ಇನ್ನೂ ಕರೆಕ್ಟಬಲ್ ಸ್ಟೇಜ್ ನಲ್ಲಿ ಇದ್ದಾರೆ. ಬಟ್ ಆ ಕರೆಕ್ಟಬಲ್ ಸ್ಟೇಜ್ ದಾಟ್ಬಿಡ್ತು ಅಂತಂದ್ರೆ ಕರೆಕ್ಟ್ ಮಾಡೋಕ್ಕಾಗಲ್ಲ. ಸುಮಾರು ಒಂದು 10-12 ವರ್ಷದ ಕೆಳಗಡೆ ದೇವು ಮೋಟಾರ್ ಕಂಪನಿಯವರು ನನಗೆ ಕರೆದಿದ್ರು. ದೇವು ಅಂತ ಹೇಳಿ, ಈಗ ಅದು ಘಟಕ ಪೂರ್ಣ ಬಂದ್ ಆಗಿ ಆ ಫ್ಯಾಕ್ಟ್ರಿನೂ ಎಲ್ಲ ಯಂತ್ರಗಳನ್ನೆಲ್ಲ ಬಿಚ್ಕೊಂಡು ತಗೊಂಡೋಗಿ ಮಾರಾಟ ಮಾಡಿಬಿಟ್ರು. ಅವರು ಕೊರಿಯನ್ಸ್ ಕಂಪನಿ ಇದು. ಅವರಲ್ಲೂ ಇದೇ ತರದ ದೊಡ್ಡ ಸಮಸ್ಯೆ ಇತ್ತು, ಲೇಬರ್ದೆಲ್ಲ ಬೇರೆ ಬೇರೆ ಸಮಸ್ಯೆಗಳಿತ್ತು. ಅವ್ರಿಗೆ ಹೇಳಿದಾಗ ಅವರಿಗೆ ಅದು ಅರ್ಥ ಆಗಲ್ಲ, ಕೊರಿಯನ್ ಅವರಿಗೆ ನಾವೇನ್ ಮಾತಾಡ್ತಾ ಇದೀವಿ, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ದೇ ಸೆಡ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್, ವಿ ಡೋಂಟ್ ನೋ ಅಂದ್ಕೊಂಡು ಹೊರಟೋದ್ರು.
ಅವರಿಗೆ ಕರೆದು ಹೇಳಿದೆ, ಇಫ್ ಯು ಡೋಂಟ್ ನೋ ವೈ ಹ್ಯಾವ್ ಯು ಕಾಲ್ಡ್ ಮೀ ಅಂತ. ಇಲ್ಲ ವಿ ವಾಂಟೆಡ್ ಟು ನೋ ವಾಟ್ ಕ್ಯಾನ್ ಯು ಡೂ ಇಟ್ ಅಂತ. ಆಗ್ಲಿಲ್ಲ, ಇಲ್ಲ ಮುಚ್ಚೋಗತ್ತಿದೆ ಇನ್ನೊಂದು ವರ್ಷದಲ್ಲಿ ಅಂತಂದೆ. ನಾನು ಹೇಳೋದು ವರ್ಷನೂ ಆಗಿರಲಿಲ್ಲ, 9 ತಿಂಗಳಲ್ಲಿ ಮುಚ್ಚಿಬಿಟ್ರು. 1.5 ವರ್ಷದಲ್ಲಿ ಅದನ್ನ ಯಂತ್ರಗಳನ್ನೆಲ್ಲ ಬಿಚ್ಚಿ ಮಾರಾಟ ಮಾಡಿ ಸ್ಕ್ರಾಪ್ ಮಾಡಿ ಇದು ಮಾಡಿಬಿಟ್ಟು ಆ ಘಟಕವೇ ಇವಾಗ ಅಲ್ಲಿರ್ತಕ್ಕಂಥ ಎಕ್ಸಿಸ್ಟೆನ್ಸೇ ಗೊತ್ತಿಲ್ಲ. ಅದನ್ನ ನಂಬಿಕೊಂಡು ಒಂದು 2-3 ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಇತರೆ ಆನ್ಸಿಲರಿ ವೆಂಡರ್ಸ್ಗಳು ಅವರುಗಳು ಎಲ್ಲ ಸಮಸ್ಯೆಗೆ ಸಿಕ್ಕಾಕೊಂಡ್ರು. ಇಲ್ಲಿ ಮಾರುತಿನಲ್ಲೂ ಹಾಗೇನೆ ಸುಮಾರು ಒಂದು 50-100 ವೆಂಡರ್ಸ್ಗಳು ದೊಡ್ಡ ಅವರು 10-20 ಕೋಟಿ ಒಬ್ಬೊಬ್ಬರು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಆ ಥರದಲ್ಲೇನೆ ಅವರು ಒಂದು 1000 crores ಇನ್ವೆಸ್ಟ್ಮೆಂಟ್ ವೆಂಡರ್ಸ್ ಮಾಡಿದ್ದಾರೆ ಬೇರೆ. ಅವರುಗಳು ಎಲ್ಲ ತೊಂದರೆಗೆ ಸಿಕ್ಕಾಕೊಳ್ಳೋ ಸಂಭವ ಇರುತ್ತೆ. ಹಾಗಾಗಿ ಮತ್ತೆ ಒಬ್ಬೊಬ್ಬ ವೆಂಡರ್ ಹತ್ರನೂ 50, 100, 200, 300, 500 ಜನವರೆಗೆ ಕೆಲಸ ಮಾಡ್ತಾ ಇದ್ದಾರೆ. ಕೆಲವರಲ್ಲಿ 1000 ಜನ ಕೆಲಸ ಮಾಡ್ತಾರೆ. ಅವರುಗಳಿಗೂ ತೊಂದರೆ ಆಗುತ್ತೆ. ಹಾಗಾಗಿ ಇದು ದೊಡ್ಡ ಮಟ್ಟದ ತೊಂದರೆ ಆಗ್ತಕ್ಕಂಥದ್ದು ಅವ್ರು ಕರೆಕ್ಷನ್ ಮಾಡ್ಕೊಳ್ಳದೆ ಇದ್ರೆ. ಓಕೆ ಇನ್ ಜನರಲ್ ಈಗ ನೀವು ಹೇಳೋದಾದ್ರೆ ಕೆಲವೊಂದು ಸೂಚನೆಗಳನ್ನ ಕೊಡೋದಾದ್ರೆ ಯಾವುದೇ ದೊಡ್ಡ ಪ್ಲಾಂಟ್ ಅನ್ನು ಹಾಕೋದಾಗ್ಲಿ ಅಥವಾ ಯಾವುದೇ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನ ಕಟ್ಟೋದಾಗ್ಲಿ, ಸೊ ಹಾಗೆ ಯಾವ ರೀತಿಯಾಗಿ ಒಂದು ಜನರಲ್ ಆಗಿ ನಾವು ವಾಸ್ತುವನ್ನ ಫಸ್ಟ್ ನೋಡ್ಬೇಕಾಗತ್ತೆ, ಏನ್ ಅಂಶಗಳನ್ನ ಪರಿಗಣಿಸಬೇಕು? ಫಸ್ಟ್ ಆ ಭೂಮಿ ಆ ಒಂದು ಘಟಕಕ್ಕೆ ಎಷ್ಟರ ಮಟ್ಟಿಗೆ ಸೂಕ್ತ ಅಂತ ನೋಡ್ಬೇಕಾಗತ್ತೆ. ವಾಸ್ತು ಅಂತಕ್ಕಂಥದ್ದು ಭೂಮಿಯ ಗುಣಲಕ್ಷಣಗಳ ಮೇಲೆ ಅವಲಂಬಿಸಿರುತ್ತೆ. ಆ ಭೂಮಿ ಆ ಘಟಕಕ್ಕೆ ಸೂಕ್ತವೇ ಅಂತ ಆ ಭೂಮಿ ತಗೊಳಕ್ ಮುಂಚೆ ನಾವು ಪರೀಕ್ಷೆ ಮಾಡಬೇಕು. ಆ ಭೂಮಿಯಲ್ಲಿ ಸೂಕ್ತ ಅಲ್ಲ ಅಂತಂದ್ರೆ ಅದೇನಾರ ಕರೆಕ್ಟಬಲ್ ಕಂಡೀಷನ್ ಅಲ್ಲಿ ಇದೆಯಾ ಅಥವಾ ನಾನ್ ಕರೆಕ್ಟಬಲ್. ಕೆಲವುದು ಜಾಗ ನೀವು ಅಲ್ಲಿ ಕರೆಕ್ಷನ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಅದು ನಾನ್ ಕರೆಕ್ಟಬಲ್ ಸ್ಟೇಜ್. ಅದು ಅಗ್ರಿಕಲ್ಚರ್ಗೆ ಆಗ್ಬೋದು ಅಥವಾ ಇನ್ಯಾವುದೋ ಒಂದು ಪರ್ಟಿಕ್ಯುಲರ್ ಯೂನಿಟ್ಗೆ ಆಗ್ಬೋದು. ವಾಸ್ತು ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್, ಪ್ಲೇಸ್ ಟು ಪ್ಲೇಸ್, ರೀಜನ್ ಟು ರೀಜನ್, ಪರ್ಪಸ್ ಟು ಪರ್ಪಸ್. ಆ ಪರ್ಪಸ್ಗೆ ಸೂಟ್ ಆಗತ್ತೆ. ಅಲ್ಲಿ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ನೀವು? ಸ್ಟೀಲ್ ಇಂಡಸ್ಟ್ರಿನೇ, ಟೆಕ್ಸ್ಟೈಲ್ ಇಂಡಸ್ಟ್ರಿನೇ, ಶುಗರ್ ಇಂಡಸ್ಟ್ರಿನೇ, ಸಿಮೆಂಟ್ ಇಂಡಸ್ಟ್ರೀಸೇ, ಪವರ್ ಪ್ಲಾಂಟ, ಕೆಮಿಕಲ್ ಪ್ಲಾಂಟ, ಯಾವುದಲ್ಲಿ ಟೆಕ್ಸ್ಟೈಲ್ ಆದ್ರೆ ಗಾರ್ಮೆಂಟ, ರೆಡಿ ಟು ವೇರ ಅಥವಾ ಜಸ್ಟ್ ಎ ಫ್ಯಾಬ್ರಿಕ್, ಇದು ಆಟೋ ಯೂನಿಟ್ ಆದ್ರೆ ಎಂಡ್ ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಆನ್ಸಿಲರಿ ಇದೆ ಪಾರ್ಟ್ಸ್, ಆಟೋ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀರಾ, ಸ್ಟೀಲ್ ಅದ್ರಲ್ಲಿ ಏನ್ ಮೆಲ್ಟ್ ಮಾಡ್ತೀರಾ, ಬೆಂಡ್ ಮಾಡ್ತೀರಾ, ಫ್ಯಾಬ್ರಿಕೇಶನ್ ಮಾಡ್ತೀರಾ, ಇದನ್ನ ಅಲ್ಲಿ ಪ್ಲಾಂಟ್ ಆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಎಷ್ಟರ ಮಟ್ಟಿಗಿದೆ, ಅಲ್ಲಿ ನೀವು ಮಾಡ್ತಕ್ಕಂಥ ಪ್ರಾಡಕ್ಟಿಗೂ ಅದಕ್ಕೂ ಬ್ಲೆಂಡ್ ಆಗುತ್ತೆ, ಅಲ್ಲಿ ಎನರ್ಜಿ ಪ್ಯಾಟರ್ನ್ ಅಂತ ನಿರ್ಧಾರ ಮಾಡಬೇಕು. ಹಾಗಾಗಿ ಭೂಮಿನ ಫಸ್ಟ್ ನೋಡಬೇಕು. ಭೂಮಿ ನಿಮಗೆ ಸೂಟ್ ಆಗತ್ತೆ ಅಂತಂದ್ರೆ ಅನಂತರದಲ್ಲಿ ಅಲ್ಲಿ ಸ್ಟ್ರಕ್ಚರ್ ಯಾವ ತರ ಬರಬೇಕು, ಆ ಇಂಡಸ್ಟ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ, ವಾಸ್ತು ಪ್ರಕಾರ ಅದರಲ್ಲಿ ಎಷ್ಟು ಅವರು ಫಾಲೋ ಮಾಡ್ಲಿಕ್ಕೆ ಆಗುತ್ತೆ ಅಂತ ಅವರಿಗೆ ನಿರ್ಧಾರ ಮಾಡಬೇಕು. ಅದರ ನಂತರದಲ್ಲಿ ಭೂಮಿ ಪೂಜೆ ಅಂತ ಮಾಡದೇನೆ ಅವ್ರು ಮಾಡಬಾರದು. ಭೂಮಿ ಪೂಜೆ ಮಾಡಿದ ನಂತರ ಅವ್ರು ಮಾಡಬೇಕಾದಂತಹದ್ದು ಕಟ್ಟಡ ಕಟ್ಟಿ ಎಲ್ಲ ಆದ್ರ ಮೇಲೆ ಅಲ್ಲಿ ವಾಸ್ತುರಾಕ್ಷೋಗ್ನ ಹೋಮ, ವಾಸ್ತು ದೇವತೆಗೆ ಒಂದು ಪ್ರಾರ್ಥನೆ ಮಾಡಿ ಅನಂತರ ಅವರಲ್ಲಿ ಯಂತ್ರವನ್ನು ಸ್ಥಾಪನೆ ಮಾಡಿ ಅಲ್ಲಿ ಟ್ರಯಲ್ ಪ್ರೊಡಕ್ಷನ್ ಮಾಡಿ ಕಮರ್ಷಿಯಲ್ ಪ್ರೊಡಕ್ಷನ್ ಶುರು ಮಾಡ್ತಕ್ಕಂಥದ್ದು ಸರಿಯಾದಂತಹ ಕ್ರಮ. ಅದ್ರ ಹೊರತಾಗ ಅವ್ರು ಏನ್ ಮಾಡಿದ್ರು ತೊಂದರೆ ತಾಪತ್ರಕ್ಷಕ್ಕೆ ಹಾಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ. ಸೊ ತಾವೀಗ ಮತ್ತೆ ಅಲ್ಲಿ ಭೇಟಿ ಕೊಡ್ಬೇಕಾಗತ್ತಾ ಹೇಗೆ? ಪ್ರಾಯಶಃ ಅವ್ರಿಗೆ ಈ ಎಲ್ಲ ಅವ್ರು ಫಾಲೋ ಮಾಡ್ತಾರೆ ಅಂತಂದ್ರೆ ಇನ್ನ ಒಂದ್ 4-6 ಭೇಟಿ ಕನಿಷ್ಠ ಕೊಡ್ಬೇಕಾಗತ್ತೆ. ನಿರಂತರವಾಗಿ ಕೊಡ್ತಾ ಇರ್ಬೇಕಾಗತ್ತೆ. 4-6 ಭೇಟಿ ಮಾತ್ರ ಅಲ್ಲ, ಎಕ್ಸ್ಪ್ಯಾನ್ಷನ್ ಆಗ್ಬೇಕಾದ್ರೆ ಮತ್ತೆ ಇನ್ನೇನಾದ್ರೂ ಅಡಿಷನ್ಸ್ ಮಾಡ್ಬೇಕಾದ್ರೆ, ಡಿಲೀಟ್ ಮಾಡಬೇಕಾದ್ರೆ, ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಬೇಕಾದ್ರೆ ಎಲ್ಲ ಸಂದರ್ಭದಲ್ಲೂ ನಿರಂತರವಾಗಿ ಅವರುಗಳಿಗೆ ಸಹಕಾರ ಕೊಡ್ತಾ ಇರಬೇಕಾಗತ್ತೆ. ನಾವು ಅಡ್ವೈಸ್ ಮಾಡ್ತಾನೆ ಇರಬೇಕಾಗತ್ತೆ. ಇನ್ನು ಉಳಿದ ಪ್ಲಾಂಟ್ಗಳಿಗೂ ಕೂಡ ಏನಾದರೂ ಭೇಟಿ ಕೊಡೋದ್ರ ಬಗ್ಗೆ ಏನಾದರೂ ಮಾತಾಡ್ತಾರೆ? ಇಲ್ಲ, ಉಳಿದ ಪ್ಲಾಂಟ್ ಅಂತಂದ್ರೆ ಅವ್ರು ಈಗ ಇದನ್ನ ಪ್ರಾಯೋಗಿಕವಾಗಿ ಅವ್ರು ಮಾಡಿದ್ರಲ್ಲಿ ಅವ್ರಿಗೆ ಸಕ್ಸಸ್ ಬಂದ್ರೆ ಬಿಲೀಫ್ ಬೇಸ್ಡ್ ಆನ್ ರಿಲೀಫ್, ಬಿಲೀಫ್ ಬೇಸ್ಡ್ ಆನ್ ರಿಲೀಫ್. ಆ ರಿಲೀಫ್ ಏನಾಗುತ್ತೆ ಅನ್ನೋದನ್ನ ಇವರೆಲ್ಲ ಮಲ್ಟಿನ್ಯಾಷನಲ್ ಕಂಪನೀಸು ಅವರಿಗೆ ಭಾರತೀಯ ಸಂಸ್ಕಾರ ಸಂಸ್ಕೃತಿ ಬಗ್ಗೆ, ಇಲ್ಲಿಯ ಒಂದು ವಿಧಿವಿಧಾನದ ಬಗ್ಗೆ ಅಂತ ಒಂದು ವಿಶೇಷವಾದಂತಹ ಕಲ್ಪನೆ ಇರಲ್ಲ. ಕೆಲವಷ್ಟು ಜನರಿಗೆ ಪೂರ್ವ ರಾಷ್ಟ್ರಗಳವರಿಗೆ ಒಂದು ಗೌರವ ಇದೆ. ಈಗ ಜಪಾನು, ಕೊರಿಯಾ ಅಥವಾ ಸಿಂಗಪೂರು, ಚೈನಾ ಈ ಕಡೆ ಹೋದ್ರೆ ಆ ರಾಷ್ಟ್ರದವರಿಗೆಲ್ಲ ಇದು ಭಾರತೀಯರ ಬಗ್ಗೆ ಒಂದು ಗೌರವ ಇದೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ನಂಬಿಕೆ ಇದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಪಾಶ್ಚಾತ್ಯಕ್ಕೆ ನಾವು ಹೋದ್ರೆ ಅವರಿಗೆ ಇದ್ರ ಬಗ್ಗೆ ಗೌರವ ಹೆಚ್ಚಿಗೆ ಎಲ್ಲರಿಗೂ ಇಲ್ಲ. ಆದ್ರೆ ದೊಡ್ಡ ಅಮೆರಿಕದಲ್ಲಿ ಅಥವಾ ಯುರೋಪ್ನಲ್ಲಿ ದೊಡ್ಡ ದೊಡ್ಡ ಘಟಕಗಳು ಕಂಪನಿಗಳನ್ನ ಕರೆಸ್ಕೊಂಡು ಬೇಕಾಷ್ಟು ಮಾತು ಮಾಡ್ಕೊಂಡಿದ್ದಾರೆ. ಆದ್ರೆ ಕೆಲವರಿಗೆ ಅದ್ರ ಬಗ್ಗೆ ಏನು ಕಲ್ಪನೆಯೂ ಇರೋದಿಲ್ಲ. ಆದ್ರೆ ಈಗ ಯಾರೇ ಹೊಸಬ್ರು ಇತರೆ ಮಲ್ಟಿನ್ಯಾಷನಲ್ ಕಂಪನಿಯವರಿಗೂ ಕೂಡ ಬಿಲೀಫ್ ಬರೋದಕ್ಕೆ ಮುಂಚೆ ರಿಲೀಫ್ ಕೊಡಬೇಕು. ಇಫ್ ಯು ಗೆಟ್ ದ ರಿಲೀಫ್ ಯು ವಿಲ್ ಬಿಲೀವ್. ಇಫ್ ಯು ಡೋಂಟ್ ಗೆಟ್ ದ ರಿಲೀಫ್ ಯು ಡೋಂಟ್ ಬಿಲೀವ್. ಇಟ್ಸ್ ಎ ಸಿಂಪಲ್. ಹಾಗಾಗಿ ಇದವರು ಭಯದಿಂದ ಮಾಡ್ತಾರೆ ಅಥವಾ ಭಕ್ತಿಯಿಂದ ಮಾಡ್ತಾರೆ ಅನ್ನೋ ವಿಮರ್ಶೆ ಮಾಡೋದಕ್ಕಿಂತ ಅವರಿಗೆ ಅಲ್ಲಿ ರಿಲೀಫ್ ಸಿಕ್ಕಿದರೆ ಇದರಿಂದ ನಮಗೆ ಉಪಯೋಗ ಆಗಿದೆ, ವಿ ವಿಲ್ ಫಾಲೋ ಇಟ್.
ಅಷ್ಟೇ. ಓಕೆ. ಸೊ ಈಗ ಅಲ್ಲಿ ಆಗಿರುವಂತಹ ಒಂದು ಪ್ರಾಬ್ಲಮ್, ಅಲ್ಲಿರುವಂತಹ ನೂರಾರು ಸಿಬ್ಬಂದಿಗಳು ಏನು ಒಂದು ಅಸಮಾಧಾನವನ್ನು ಹೊಂದಿದ್ರು, ಕಾರ್ಮಿಕರ ಅಸಮಾಧಾನವನ್ನು, ಸಾವಿರಾರು ಸಿಬ್ಬಂದಿ, ಅದ್ರ ಮೇಲೆ ಇದೆಲ್ಲ ಆಗಿರುವಂತದ್ದು. ಸೊ ಈಗ ವಾಸ್ತು ಕರೆಕ್ಷನ್ ಮಾಡಿದಾಗ ಆ ಎಲ್ಲಾ ಸಾವಿರಾರು ಸಿಬ್ಬಂದಿಯ ಒಂದು ಮನಸ್ಥಿತಿನೂ ಕೂಡ ಬದಲಾಗಬಹುದು ಅಂತ ಅನ್ಸುತ್ತಾ? ಹೇಗೆ ವರ್ಕ್ ಆಗುತ್ತೆ? ತಕ್ಕ ಮಟ್ಟಿಗೆ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾಗ ಅವರಿಗೊಂದು ಪಾಸಿಟಿವ್ ಥಿಂಕಿಂಗ್ ಇರುತ್ತೆ. ಅವರ ಒಂದು ಅಸಮಾಧಾನಗಳಿದ್ರು ಕೂಡ ಪಾಸಿಟಿವ್ ಆಗಿ ನಮ್ಗೆ ಕಷ್ಟ ಇದೆ, ನೀವು ಕೊಡ್ತಾರ ಸಾಕಾಗ್ತಾ ಇಲ್ಲ, ಇನ್ನೊಂದಿಷ್ಟು ಕೊಡಿ ಅಂತ ಸಾತ್ವಿಕವಾಗಿ ಶಾಂತಿಯುತವಾಗಿ ಕೇಳುವಂತ ಮನೋಭಾವನೆ ಬರುತ್ತೆ. ಅದನ್ನ ಇವರು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಹೌದಪ್ಪ ಅವ್ರ ಕಷ್ಟಕ್ಕೆ ನಾವು ಸ್ಪಂದಿಸಬೇಕು, ನಮ್ಮ ಲಾಭದಲ್ಲಿ ಒಂದಿಷ್ಟು ಅವ್ರ ಜೊತೆ ಶೇರ್ ಮಾಡೋಣ ಅಂತಕ್ಕಂಥ ಮನೋಭಾವನೆ ಇವರಿಗೂ ಬರುತ್ತೆ. ಈ ತರದ ಒಂದು ಸೌಹಾರ್ದಯುತ ಸಂಬಂಧ ಅಂತೀವಿ ಅದನ್ನ, ಅದು ಅಲ್ಲಿ ಬರುತ್ತೆ. ಅದಿಲ್ಲದೆ ಇದ್ರೆ ಇದನ್ನ ನೋಡ್ತಕ್ಕಂಥ ದೃಷ್ಟಿನೇ ಬದಲಾಗತ್ತೆ, ಅವರಿಗೊಂದು ಅಜಿಟೇಷನ್ ಮೂಡ್ ಬರುತ್ತೆ. ಹಾಗಾಗಿ ಅಲ್ಲಿ ಅವರು ಕೇಳ್ತಕ್ಕಂಥ ಸ್ವರ, ಅದರಲ್ಲೇ ಅವರ ಒಂದು ಸೌಮ್ಯತೆ ಮತ್ತು ರೌದ್ರತೆ ಅದೆಲ್ಲ ಗೊತ್ತಾಗುತ್ತೆ. ಓಕೆ ಓಕೆ. ಸೊ ಈಗ ನಿಮ್ಮ ದಿವ್ಯಜ್ಞಾನದಿಂದ ಅದು ನಿಜಕ್ಕೂ ಮುಂದೆ ಮತ್ತೆ ಆರಂಭವಾಗುತ್ತೆ ಅಂತ ನಿಮಗೆ ನಿಜಕ್ಕೂ ಖಂಡಿತವಾಗಿ ಅದು ಆರಂಭ, ಇದೆಲ್ಲ ಮಾಡೋದ್ರಿಂದ ಖಂಡಿತವಾಗಿ ಆರಂಭ ಆಗೇ ಆಗತ್ತೆ. ಅದಲ್ಲದೆ ಇದ್ರು ಅವ್ರು ಆರಂಭ ಮಾಡ್ತಾರೆ ತಿರ್ಗಾ ಪುನರಾರಂಭ, ಆದ್ರೆ ಅವಾಗ ತೊಂದರೆಗಳು ಮತ್ತೆ ಹಾಗೆ ಕಂಟಿನ್ಯೂ ಹಾಕೊಂಡು ಹೋಗುತ್ತೆ. ಇದನ್ನ ಕರೆಕ್ಷನ್ ಮಾಡಲಿಲ್ಲ ಅಂದ್ರೆ ಪ್ರೊಡಕ್ಷನ್ ಪ್ರಾಬ್ಲಮ್ ಬರ್ಬೋದು, ಪ್ಲಾಂಟ್ ಅಲ್ಲಿ ಮೆಕ್ಯಾನಿಕಲ್ ಅಂಡ್ ಟೆಕ್ನಿಕಲ್ ಪ್ರಾಬ್ಲಮ್ ಬರ್ಬೋದು, ಪವರ್ ಪ್ರಾಬ್ಲಮ್ ಬರ್ಬೋದು, ಬೇರೆ ಬೇರೆ ಪ್ರೊಡಕ್ಷನ್ ಕ್ವಾಲಿಟಿ ಪೂರ್ ಆಗ್ಬೋದು, ಪ್ರೊಡಕ್ಟಿವಿಟಿ ಕಡಿಮೆ ಆಗ್ಬೋದು, ಅಥವಾ ಲೇಬರ್ ಅಂದ್ರಷ್ಟು ಮತ್ತೆ ಶುರುವಾಗಬಹುದು. ಈ ಎಲ್ಲಾ ತರ ಸಮಸ್ಯೆಗಳು ಬರ್ಬೋದು. ಕರೆಕ್ಷನ್ ಮಾಡ್ಕೊಂಡ್ರೆ ಎಲ್ಲವೂ ಕೂಡ ಖಂಡಿತವಾಗಿ ಸುಭಿಕ್ಷವಾಗಿ, ಅದರಲ್ಲಿ ಏನಿಲ್ಲ, ಅನುಮಾನವೇ ಇಲ್ಲ. ಓಕೆ, ತಾವಿಲ್ಲಿ ತನಕ ಒಂದು ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರೆ, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರೆ ಧನ್ಯವಾದ. ನಮಸ್ತೆ. ಸೊ ಇದು ದೈವಜ್ಞ ಸೋಮಯಾಜಿಯವರ ಒಂದು ಮಾತುಗಳು. ಈಗಾಗಲೇ ಮಾಣಿಸರ್ಗೆ ಭೇಟಿಯನ್ನ ಕೊಟ್ಟಿರುವಂತಹ ಸೋಮಯಾಜಿಯವರು ಅಲ್ಲಿ ಏನು ವಾಸ್ತು ದೋಷ ಇದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಿದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ಇದನ್ನ ಕರೆಕ್ಷನ್ ಮಾಡ್ಕೋಬಹುದು ಅನ್ನುವಂಥದ್ದನ್ನ ಕೂಡ ಇವರು ಸೂಚಿಸಿ ಬಂದಿದ್ದಾರೆ. ಸೊ ದೈವಜ್ಞ ಸೋಮಯಾಜಿಯವರ ಸಲಹೆ ಸೂಚನೆಗಳನ್ನ ಅವ್ರು ಯಾವ ರೀತಿ ಅಳವಡಿಸಿಕೊಳ್ತಾರೆ, ವಾಸ್ತು ದೋಷವನ್ನ ಹೇಗೆ ಪರಿಹರಿಸಿಕೊಳ್ತಾರೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.